ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಕರ್ನಾಟಕದ ಸಮಸ್ತ ಎಲ್ಲ ಪ್ರೀತಿಯ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ CMA IAS ಅಕಾಡೆಮಿ ಬೆಳಗಾವಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಅದರ ಜೊತೆಗೆ ದಯಮಾಡಿ ಈ ಚಾನಲನ್ನು, ಈ ಕ್ಲಾಸನ್ನು ಯಾರು ನೋಡ್ತಾ ಇದ್ದೀರಿ ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೋರ್ವ ಅತ್ಯಾಧುನಿಕ ಆಗಿರ್ತಕ್ಕಂಥ ಕ್ಲಾಸ್ಗಳು ನಿಮಗೆ ಲಭ್ಯವಾಗುತ್ತವೆ. ಆ್ಯಂಡ್ ಅದ್ಭುತವಾಗಿ ಕ್ಲಾಸ್ಗಳು ಇಲ್ಲಿ ಮೂಡಿಬರುತ್ತವೆ. ಮತ್ತು ಅದರ ಜೊತೆಗೆ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ವೆರಿ ಫೆಂಟಾಸ್ಟಿಕಲ್ ಇರುವಂಥ ಟೀಚರ್ಸ್ಗಳನ್ನು, ಎಕ್ಸ್ಪರ್ಟ್ಗಳನ್ನು ನಿಮ್ಮ ಮುಂದೆ ತಂದು ಇಡೀ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ತರುವ ನಿಟ್ಟಿನಲ್ಲಿ ಈ CMA ಅಕಾಡೆಮಿ ಒಂದು ಅತ್ಯುನ್ನತವಾದ ಒಂದು ಶ್ರೇಷ್ಠ ಮಟ್ಟದ ಅತ್ಯುನ್ನತ ಮಟ್ಟದ ಒಂದು ಶಿಕ್ಷಕರ ತಂಡವನ್ನು, ಪ್ರಬಲ ತಂಡವನ್ನು, ವೇದಿಕೆಯನ್ನು ಸಜ್ಜು ಮಾಡಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಕ್ಲಾಸ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಓರಿಯೆಂಟೆಡ್, ಪ್ರತಿಯೊಂದು ಎಕ್ಸಾಮಿನಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ಗಳನ್ನು, ಇಡೀ ಎಂಟೈರ್ ಸಿಲೆಬಸನ್ನು ನಿಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ದಯವಿಟ್ಟು ಏನಂತಂದ್ರೆ ಪ್ರತಿಯೊಬ್ಬರು ಇದನ್ನು ಸರಿಯಾಗಿ ನೋಡಿ ಆ್ಯಂಡ್ ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಶೇರ್ ಮಾಡಿ. ದಯಮಾಡಿ ನಿಮ್ಗೆ ಹೇಳ್ತೇನೆ, ಮೊದಲು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ ಕಾರಣಕ್ಕಾಗಿ ನಾನು ಮಂಜುನಾಥ್ ಗಡ್ಡಿ, CMA ಅಕಾಡೆಮಿ IAS ಅಕಾಡೆಮಿ ಬೆಳಗಾವಿಯ ಒಂದು ಶಿಕ್ಷಕನಾಗಿ ಇತಿಹಾಸ ಉಪನ್ಯಾಸವನ್ನು ಆರಂಭಿಸಿದ್ದು. ಆ ಕಾರಣಕ್ಕಾಗಿ ದಯವಿಟ್ಟು ನನ್ನ ಕಡೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಕರ್ನಾಟಕದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೇಳುವುದೇನಂತಂದ್ರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಕರ್ನಾಟಕದಲ್ಲಿರುವ ಮೂಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದೇ ಈ CMA ಅಕಾಡೆಮಿ ಒಂದು ಪಣ ತೊಟ್ಟು ಒಂದು ಪ್ರಬಲ ತಂಡದ ಒಂದು ವೇದಿಕೆಯನ್ನು ಸಜ್ಜು ಮಾಡಿದೆ. ಅದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, ನಿಮಗೆಲ್ಲರಿಗೂ ನೋಡುವಂಥವ್ರಿಗೆ ಎಲ್ಲರಿಗೂ ಜಯವಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯ ಉಜ್ವಲ ಭವಿಷ್ಯ ಬರಲಿ ಅಂತೇಳಿ ನಾನು ಈ ತರಗತಿಯನ್ನು ಆರಂಭಿಸ್ತೀನಿ. ದಯವಿಟ್ಟು ಕರೆಕ್ಟಾಗಿ ಕೇಳ್ರಪ್ಪ. ಓಕೆ, ಎಸ್ CMA ಒನ್ಸ್ ಅಗೇನ್ ನಿಮ್ಗೆ ಹೇಳ್ತೀನಿ, CMA IAS ಅಕಾಡೆಮಿ ಬೆಳಗಾವಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಇದನ್ನು ಏನಂದ್ರೆ ಕ್ಲಾಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಲೇಬೇಕು ಮುಂದಿನ ತರಗತಿಯನ್ನು ವೀಕ್ಷಿಸಬೇಕಾದ್ರೆ. ಓಕೆ ಅಂತ ಹೇಳ್ತಾ, ನಾನು ಏನಪ್ಪ ಅಂತಂದ್ರೆ ಈ ತರಗತಿಯ ಒಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಎಲ್ಲರೂ ಬೇಸಿಕ್ ಹೇಳ್ತಿರ್ತಾರೆ, ಅವನ್ನ ಹೇಳ್ತಿರ್ತಾರೆ. ಆದರೆ ನಾನು ಏನಂತಂದ್ರೆ ಸ್ಟಾರ್ಟ್ ವಿತ್ ದ ಪ್ರಾಚೀನ ಭಾರತದ ಇತಿಹಾಸ. ಆ್ಯಂಡ್ ಏನಂತಂದ್ರೆ ಇತಿಹಾಸದಲ್ಲಿ ನಾವು ಅಧ್ಯಯನದ ದೃಷ್ಟಿಯಿಂದ ಇತಿಹಾಸವನ್ನು ನಾವು ನಮ್ಮ ಭಾರತದ ಇತಿಹಾಸವನ್ನು 4 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಏನಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸ, ಸೆಕೆಂಡ್ ಒನ್ ಮಧ್ಯ ಭಾರತದ ಇತಿಹಾಸ, ಥರ್ಡ್ ಒನ್ ಆಧುನಿಕ ಭಾರತ ಇತಿಹಾಸ. ನಾವು ಕನ್ನಡ ನಾಡಿನ ಕರುನಾಡಿನವರಾಗಿದ್ದರಿಂದ ಕರ್ನಾಟಕದ ಇತಿಹಾಸವನ್ನು ನಾವು ಪ್ರತ್ಯೇಕವಾಗಿ ಸ್ಟಡಿ ಮಾಡಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಕಾಂಪಿಟೇಟರ್ಸ್, ದಯವಿಟ್ಟು ಏನಂತಂದ್ರೆ ಈ ನಮ್ಮ ಎಂಟೈರ್ ಇತಿಹಾಸದಿಂದ, ಇಡೀ ಇತಿಹಾಸ ವಿಭಾಗದಿಂದ ಏನಂತಂದ್ರೆ ಸುಮಾರು ಮಿನಿಮಮ್ 15ರಿಂದ 25ರವರೆಗೆ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರ್ತದೆ. ಮಿನಿಮಮ್ 10ರಿಂದ 15ಕ್ಕಂತರೂ ಏನೂ ದೂಖಾನೇ ಇಲ್ಲರಿ. ಮಿನಿಮಮ್ 15ರಿಂದ 25. ಮೊನ್ನೆ ಒಂದು ಅಸಿಸ್ಟೆಂಟ್ ಅಕೌಂಟ್ನಲ್ಲಿ 22-23 ಇತಿಹಾಸದಿಂದ ಕ್ವಶನ್ಸ್ ಬಂದವು ರೀ. ಆ ಕಾರಣಕ್ಕಾಗಿ ನಿಮ್ಗೆ ಹೇಳೋದೇನೆಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ಈ ಒಂದು ಸೋಷಿಯಲ್ ಸೈನ್ಸಲ್ಲಿ ಬರುವಂಥ ಇತಿಹಾಸ ಸಬ್ಜೆಕ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲಿಂದ UPSC-ವರೆಗೂ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ಇರುವಂಥ ಒಂದು ಸಬ್ಜೆಕ್ಟ್ ಆಗಿರ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ನೀವೇನಂತಂದ್ರೆ ಈ ಕ್ಲಾಸನ್ನು ಸರಿಯಾಗಿ ಕೇಳ್ರಿ ಅಂತ ಹೇಳ್ತಾ, ಓಕೆ, ಐ ವಿಲ್ ಬಿ ಸ್ಟಾರ್ಟ್ ದ ಪಾಯಿಂಟ್ ಏನಂದ್ರೆ ಇತಿಹಾಸದ ಒಂದು ಪ್ರಾಚೀನ ಭಾರತದ ಇತಿಹಾಸದ ಒಂದು ಪೀಠಿಕೆಯನ್ನು. ಯಾಕಂದ್ರೆ ನಾವು ಕ್ಲಾಸ್ ಟಾಪಿಕ್ಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇಡೀ ಎಂಟೈರ್ ಏನಂತಂದ್ರೆ ಇರುವಂಥ ನಮ್ಮ ಕಂಟೆಂಟ್ ಏನು, ಟೇಬಲ್ ಆಫ್ ಕಂಟೆಂಟ್, ಸಿಲೆಬಸ್ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ಕ್ಲಾರಿಟಿ ಗೊತ್ತಿರಬೇಕ್ರಿ. ಆ ಕಾರಣಕ್ಕಾಗಿ ಸಿಲೆಬಸ್ 1 by 1 ಈಚ್ ಎವ್ರಿ ಒನ್ ಟಾಪಿಕ್ ಒಂದು ಜಸ್ಟ್ ಈ ಕ್ಲಾಸಲ್ಲಿ ಇಡೀ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಏನೇನು ಸಿಲೆಬಸ್ ಬರ್ತದ, ಯಾವ್ಯಾವ ಟಾಪಿಕ್ಸ್ ಅದಾವ್ರಿ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅನ್ನೋದನ್ನು ಕ್ಲಿಯರ್ ಕಟ್ ಎವಿಡೆನ್ಸ್ ನಾನು ಕೊಡ್ತೇನೆ. ಸರಿಯಾಗಿ ಕೇಳ್ರಪ್ಪ. ಓಕೆ, ಎಸ್ ಫಸ್ಟ್ ಒಂದು ಟಾಪಿಕ್ ಏನಂತಂದ್ರೆ ಮೊದಲು ಟಾಪಿಕ್ಸನ್ನು ಓದ್ತೇನೆ, ಸರಿಯಾಗಿ ನೋಡ್ರಿ. ಫಸ್ಟ್ ಇತಿಹಾಸದ ಪೀಠಿಕೆ ಮತ್ತು ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ ಫಸ್ಟ್ ಟಾಪಿಕ್. ಸೆಕೆಂಡ್ ಸಿಂಧೂ ಬಯಲಿನ ನಾಗರಿಕತೆ. ಥರ್ಡ್ ವೇದಗಳ ನಾಗರಿಕತೆ, ಇದನ್ನು ಆರ್ಯರ ನಾಗರಿಕತೆ ಅಂತಲೂ ಕರಿತೀವಿ. ಫೋರ್ತ್ ಹೊಸ ಧರ್ಮಗಳ ಉದಯ. ಫಿಫ್ತ್ ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಉದಯ. ಸಿಕ್ಸ್ತ್ ಭಾರತಕ್ಕೆ ವಿದೇಶಿಗರ ಆಗಮನ.
7th ಒನ್ ಮಗಧ ರಾಜ್ಯದ ಏಳಿಗೆ ಮತ್ತು ಮೌರ್ಯ ಸಾಮ್ರಾಜ್ಯ. 8th ಒನ್ ಮೌರ್ಯೋತ್ತರ ಕಾಲ ಅಂದ್ರೆ ಮೀನ್ಸ್ ಶುಂಗರು, ಕಣ್ವರು, ಇಂಡೋ ಗ್ರೀಕರು, ಕುಶಾಣರು ಮತ್ತು ಶಾತವಾಹನರು. ಇದಾದ ನಂತರ 9th ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್, ಗುಪ್ತ ಸಾಮ್ರಾಜ್ಯ, ಗುಪ್ತನ್ ಎಂಪೈರ್. 10th ಒನ್ ವರ್ಧನ ಸಾಮ್ರಾಜ್ಯ ಮತ್ತು ಸಂಗಮ ಯುಗ. ಆ್ಯಂಡ್ 11th ಒನ್ ಕಂಚಿಯ ಪಲ್ಲವರು ಮತ್ತು ತಂಜಾವೂರಿನ ಚೋಳರು. ಈ 11 ಟಾಪಿಕ್ಸ್ಗಳನ್ನು ನೀವು ಕ್ಲಿಯರ್ ಕಟ್ ಎವಿಡೆನ್ಸ್ ಆಗಿ ಓದಿದ್ದೆ ಆದರೆ ಮಿನಿಮಮ್ 4 ರಿಂದ 5 ಕ್ವಶನ್ಗಳು ಬಂದೇ ಬರ್ತಾವ್ರಿ. ಆ ಕಾರಣಕ್ಕಾಗಿ ದಯವಿಟ್ಟು ಏನಂದ್ರೆ ಪ್ರತಿಯೊಂದು ಟಾಪಿಕ್ಸ್ ಆ್ಯಂಡ್ ಅಲ್ಲಿ ಬರುವಂಥ ಕಂಟೆಂಟ್, ಪ್ರೊಸೀಜರ್, ಸಬ್ಜೆಕ್ಟ್ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ದಯವಿಟ್ಟು ಏನಪ್ಪ ಅಂತಂದ್ರೆ ನೀವು ಸರಿಯಾಗಿ ಅದನ್ನು ಓದೋದನ್ನು ಆ್ಯಂಡ್ ಸರಿಯಾಗಿ ಕ್ಲಾಸನ್ನು ನೀವು ಕೇಳಬೇಕಾಗಿ ವಿನಂತಿ. ಓಕೆ, ಆ ನಿಟ್ಟಿನಲ್ಲಿ ನಿಮ್ಗೆ ಏನಂತಂದ್ರೆ ದಯವಿಟ್ಟು ನಾನು ಪ್ರತಿಯೊಂದು ಪಾಯಿಂಟ್ಸನ್ನು ಹೇಳ್ಕೊತ ಹೋಗ್ತೀನಿ. ಓಕೆ, ಡೋಂಟ್ ವರಿ. ಆ್ಯಂಡ್ ಫಸ್ಟ್ ಹಾಗಾದರೆ ಇಲ್ಲಿ ಬರುವಂಥ ನಮ್ಮ ಇತಿಹಾಸದ ಪೀಠಿಕೆ ಆ್ಯಂಡ್ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ ಏನು ವಿವರಣೆ ಕೊಡ್ತದ್ರಿ. ಹಾಗಾದ್ರೆ ಇಲ್ಲಿ ಏನೇನು ನೋಡ್ತೀವಿ ನಾವು? ಫಸ್ಟ್ ಟಾಪಿಕ್ ಇತಿಹಾಸದ ಪೀಠಿಕೆ. ಇಲ್ಲೇನು ನೋಡ್ತೀವಿ ಅಂದ್ರೆ ಇತಿಹಾಸ ಅಂದರೇನು, ಇತಿಹಾಸ ಪದ ಅರ್ಥ ಏನು, ಇತಿಹಾಸ ಅನ್ನೋದು ಪದ ಕನ್ನಡವೋ, ಸಂಸ್ಕೃತನೋ, ಹಿಂದಿನೋ, ಉರ್ದುನೋ, ಇಂಗ್ಲೀಷು, ಅದರ ಬಗ್ಗೆ ನೋಡ್ತೀವಿ. ಅದಾದ ನಂತರ ಹಿಸ್ಟರಿ ಎನ್ನುವಂಥ ಪದ ಎಲ್ಲಿಂದ ಬಂತು, ಅದಾದ ನಂತರ ಇತಿಹಾಸಕ್ಕೆ ಘಟಾನುಘಟಿಗಳು, ಇತಿಹಾಸದ ಪಿತಾಮಹರು, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘಟಾನುಘಟ್ಟು ಗಣ್ಯಾತಿ ಗಣ್ಯರು ಅದಕ್ಕೆ ಡೆಫಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಡೆಫಿನೇಷನ್ಗಳನ್ನು ನೋಡ್ತೀವಿ. ಅದಾದ ನಂತರ ಇತಿಹಾಸದ ವಿಭಾಗಗಳ್ಯಾವನ್ನು ನೋಡ್ತೀವಿ. ಅದಾದ ನಂತರ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ಇತಿಹಾಸದ ಮೂಲ ಆಧಾರಗಳು, ಇತಿಹಾಸವನ್ನು ಯಾವ್ಯಾವ ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡ್ತೀವಿ, ಇತಿಹಾಸಕ್ಕೆ ಯಾವ್ಯಾವ ಆಧಾರಗಳು ಬೇಕ್ರಿ, ಸಾಹಿತ್ಯ ಆಧಾರ ಹೇಗಿರುತ್ತದೆ ಆ್ಯಂಡ್ ಪುರಾತತ್ವ ಆಧಾರಗಳು ಹೇಗಿರುತ್ತವೆ, ಲಿಖಿತ ಆಧಾರಗಳು ಹೇಗಿರ್ತವೆ ಆ್ಯಂಡ್ ಮೌಖಿಕ ಆಧಾರಗಳು ಹೇಗಿರುತ್ತವೆ ಆ್ಯಂಡ್ ಪ್ರತಿಯೊಂದು ಇಲ್ಲಿ ನೋಡ್ತೀವಿ ರೀ ನಾವು. ಓಕೆ, ಆ್ಯಂಡ್ ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು, ಪ್ರತಿಯೊಂದ್ರ ಬಗ್ಗೆ ಏನಂತಂದ್ರೆ ಕ್ಲಿಯರ್ ಕಟ್ ಎವಿಡೆನ್ಸ್ ನಾವು ಈ ಇತಿಹಾಸದ ಪೀಠಿಕೆ ಒಳಗೆ ನೋಡ್ತೀವಿ. ಓಕೆ, ಆ್ಯಂಡ್ ಶಾಸನಗಳು ಪ್ರತಿಯೊಂದ್ರ ಬಗ್ಗೆ ನಾವು ನೋಡ್ತೀವಿ ರೀ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಒಂದೊಂದು ಸಲ ಸಾಧ್ಯತೆ ಕ್ವಶನ್ಸ್ ಬರೋದು ಇರ್ತದ. ಅದಕ್ಕೆ ಕ್ಲಿಯರ್ ಕಟ್ ಎವಿಡೆನ್ಸ್ ಆಗಿ ನಾನು ಟಾಪಿಕ್ ಸ್ಟಾರ್ಟ್ ಆದ ಕೂಡಲೇ ನಿಮ್ಗೇನಂದ್ರೆ ಕ್ಲಿಯರ್ ಕಟ್ ಎವಿಡೆನ್ಸನ್ನು ಸ್ಟಾರ್ಟ್ ತೊಗೊಂಡು ಮಾಡ್ತೀನಿ. ಓಕೆ, ಆ್ಯಂಡ್ ಸೆಕೆಂಡ್ ಟಾಪಿಕ್ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ. ಅದಕ್ಕಿಂತ ಮೊದಲು ಇತಿಹಾಸದ ಪೀಠಿಕೆ. ಇತಿಹಾಸ ಅಂದರೆ ಏನ್ರಿ? ವೆರಿ ಸಿಂಪಲ್. ಇತಿಹಾಸ ಎಂದರೆ ಈ ಹಿಂದೆ ಗತಿಸಿ ಹೋದ ಘಟನೆಗಳ ಕುರಿತು ಕಾಲಾನುಕ್ರಮವಾಗಿ ಮತ್ತು ದಾಖಲೆಗಳ ಮೂಲಕ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಎನ್ನುವರು. ವೆರಿ ಸಿಂಪಲ್ ಡೆಫಿನೇಷನ್ ರೀ. ಓಕೆ, ಹಾಗಾದ್ರೆ ಇಂದ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ ಅಂದ್ರೆ ಏನು? ಶಿಲಾ ಅಂದರೆ ಕಲ್ಲು, ಯುಗ ಅಂದರೆ ಕಾಲ, ಸಂಸ್ಕೃತಿ ಅಂದರೆ ನಡೆದು ಬಂದ ದಾರಿ. ಹಾಗಾದರೆ ಏನು ಡೆಫಿನೇಷನ್? ಮಾನವನು ತನ್ನ ದೈನಂದಿನ ಜೀವನದಲ್ಲಿ ಶಿಲೆಗಳನ್ನು, ಕಲ್ಲುಗಳನ್ನು ಹೇರಳವಾಗಿ ವಿಪುಲವಾಗಿ ಬಳಸಿದ್ದರಿಂದ ಆ ಯುಗವನ್ನು ನಾವೇನಂತ ಕರಿತೀವಿ ಅಂದ್ರೆ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ಈ ಶಿಲಾಯುಗದ ಸಂಸ್ಕೃತಿ ಮಾನವನ ಒಂದು ಹಂತಗಳೇ ಯಾವ್ಯಾವಿದ್ದು ರೀ? ಮಾನವನು ಇಲ್ಲಿ ಮಾನವನಿಂದ ಪ್ರಾಣಿಯಿಂದ ಮಾನವನಾದ ಫಸ್ಟ್. ಸೆಕೆಂಡ್, ಅಲೆಮಾರಿ ಜೀವನದಿಂದ ಒಂದು ಗ್ರಾಮ ಜೀವನಕ್ಕೆ ಬಂದ ಆರ್ ಒಂದು ಸ್ಥಿರ ಜೀವನ ಕಂಡುಕೊಂಡ. ಥರ್ಡ್, ಆಹಾರದ ಸಂಗ್ರಹ, ಆಹಾರದ ಹುಡುಕಾಟದಿಂದ ಆಹಾರೋತ್ಪಾದಕನಾದ. ಈ 3 ಹಂತಗಳನ್ನು ನೋಡ್ತೀವಿ. ಹಾಗಾದ್ರೆ ಆ 3 ಹಂತಗಳು ಒಂದೇ ಸಲ ಬಂದವೇನ್ರಿ? ಇಲ್ಲ, ಅವು ಹಂತ ಹಂತವಾಗಿ ಬಂದವು. ಸುಮಾರು ಏನಂತಂದ್ರೆ ಮಾನವನ ಒಂದು ವಿಕಾಸತ್ವ ಅದ್ರ ಕುರಿತು ಚಾರ್ಲ್ಸ್ ಡಾರ್ವಿನ್ ಮಾನವನ ವಿಕಾಸತ್ವ ಕುರಿತು ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಭಾಳ ಸಲ ಬಂದಿದ್ದಾರೆ ಎಕ್ಸಾಮ್ಕ. ಮಾನವನ ವಿಕಾಸತ್ವ ಕುರಿತು ಕೊಟ್ಟಿರ್ತಕ್ಕಂಥ ಒಬ್ಬ ತತ್ವಜ್ಞಾನಿ, ವಿಜ್ಞಾನಿ ಆಗಿರ್ತಕ್ಕಂಥ ಚಾರ್ಲ್ಸ್ ಡಾರ್ವಿನ್. ಓಕೆ, ಆ ಕಾರಣಕ್ಕಾಗಿ ಏನಂತಂದ್ರೆ ಇಲ್ಲಿ ನಾವು ಭಾರತದ ಶಿಲಾಯುಗದ ಸಂಸ್ಕೃತಿಯಲ್ಲಿ 2 ಭಾಗ ಡಿವೈಡ್ ಮಾಡ್ತೀವಿ. ಇದನ್ನ ಪ್ರಾಗೈತಿ ಇತಿಹಾಸಕ್ಕಂತೂ ಕರಿತೀವಿ, ಆರ್ ಏನಂದ್ರೆ ಇತಿಹಾಸ ಪೂರ್ವಯುಗ ಅಂತಲೂ ಕರಿತೀವಿ. ಇಲ್ಲಿ ಏನಂದ್ರೆ 2 ಭಾಗ ಮಾಡ್ತೀವಿ, ಒಂದು ಶಿಲಾಯುಗ, ಇನ್ನೊಂದು ಲೋಹಯುಗ. ಶಿಲಾಯುಗದಲ್ಲಿ 3 ನೋಡ್ತೀವಿ. ಒಂದು ಏನಂದ್ರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಆ್ಯಂಡ್ ಅದೇ ರೀತಿ ಲೋಹಯುಗದಲ್ಲಿ 3 ನೋಡ್ತೀವಿ, ಒಂದು ತಾಮ್ರ, ಕಂಚು, ಇನ್ನೊಂದು ಏನಂತಂದ್ರೆ ಕಬ್ಬಿಣ ಯುಗ. ಅಲ್ಲಿ 3 ನೋಡ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫೆಂಟಾಸ್ಟಿಕ್. ಆ್ಯಂಡ್ ರೀಸೆಂಟ್ಲಿ ಎಕ್ಸಾಮಿನೇಷನ್ ಒಳಗೆ ಸುಮಾರು 2-3 ಕ್ವಶನ್ಸ್ ಬಂದವ್ರು ಇಲ್ಲಿ. ಯಾಕಂದ್ರೆ ಮಾನವನು ಬಿಲ್ಲುಗಾರಿಕೆ ಮತ್ತು ಮೀನುಗಾರಿಕೆ ಯಾವಾಗ ಕಲ್ತಂತ ಬಂತ್ರಿ, ಬೆಂಕಿ ಉಪಯೋಗ ಯಾವಾಗ ಬಂತ್ರಿ, ಓಕೆ, ಆಹಾರ ಧಾನ್ಯಗಳು ಯಾವಾಗ ಬೆಳಕಿಗೆ ತಂದ, ಯಾವ ಪ್ರದೇಶದಲ್ಲಿ ಬೆಳಕಿಗೆ ತಂದ, ಆ್ಯಂಡ್ ಅದೇ ರೀತಿ ಕಂಚಿನ ಸಂಸ್ಕೃತಿ ಯಾವ ಯುಗಕ್ಕೆ ಸಂಬಂಧಿಸಿದ್ದು, ಇವೆಲ್ಲದರ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಏನಂತಂದ್ರೆ ಈ ಟಾಪಿಕಲ್ಲಿ ನಾವು ಎಂಟೈರ್ಲಿ ನೋಡ್ತೀವಿ. ಓಕೆ, ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ
ಸಹ ಬಂದಿರತಕ್ಕಂಥ ನೆಲೆಗಳದಾವ್ರಿ. ಅದನ್ನು ಎಂಟೈರ್ ಇಡೀ ಭಾರತದ ಭೂಪಟದಲ್ಲಿ ನಾವು ಇಡೀ ಎಂಟೈರ್ ಎಲ್ಲೆಲ್ಲಿ ಯಾವ್ಯಾವ ತಾಣಗಳಿದ್ದವು, ಯಾವ್ಯಾವ ಯುಗಕ್ಕೆ ಸಂಬಂಧಿಸಿದ್ದವು, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಆ್ಯಂಡ್ ಜೊತೆಗೆ ಲೋಹ ಯುಗದಲ್ಲಿ ತಾಮ್ರ ಶಿಲಾಯುಗ, ಕಂಚಿನ ಯುಗ ಆ್ಯಂಡ್ ಕಬ್ಬಿಣ ಯುಗ, ಮೆಗಾಲಿಥಿಕ್ ಅಂತಲೂ ಕರಿತಾವೆ. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಎವಿಡೆನ್ಸ್ನ ಏನಂತಂದ್ರೆ ಈ ಟಾಪಿಕ್ಸ್ ಬಂದಲ್ಲಿ ಹೇಳ್ತೀನಿ. ಅದರ ಕ್ಲಿಯರ್ ಕಟ್ ಒಂದು ಪಾಯಿಂಟ್ ಮಿಸ್ ಆಗೋದ್ರೆ ಎಕ್ಸಾಮ್ನಲ್ಲಿ ಕ್ವಶನ್ ಮಿಸ್ ಆದರೆ ಬಂದು ಭೇಟಾಗೋದ್ರು. ಓಕೆ, ಎಸ್. ಆ್ಯಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಸಿಂಧೂ ಬಯಲಿನ ನಾಗರಿಕತೆ ವೆರಿ ವೆರಿ ಇಂಪಾರ್ಟೆಂಟ್. ಇಡೀ ಪ್ರಪಂಚದಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ನಾಗರಿಕತೆ, ಇಡೀ ಪ್ರಪಂಚದಲ್ಲೇ ನಗರ ಜೀವನವನ್ನು ತೋರಿಸಿಕೊಟ್ಟ ನಾಗರಿಕತೆಯೇ ನಮ್ಮ ಸಿಂಧೂ ನಾಗರಿಕತೆ. ನೆನಪಿರಲಿ, ಇಡೀ ಜಗತ್ತಿನ ಮೊಟ್ಟ ಮೊದಲ ನಗರ ನಾಗರಿಕತೆಯೇ ಸಿಂಧೂ ನಾಗರಿಕತೆ. ಓಕೆ, ಹಾಗಾದ್ರೆ ಸಿಂಧೂ ನಾಗರಿಕತೆ ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಏನು ಮಾಡಕ್ಕೆ ಹೋಗಿದ್ರು, ಏನಾಗಿತ್ತು, ಆ್ಯಂಡ್ ಸಿಂಧೂ ನಾಗರಿಕತೆ ಯಾವ ಕಾರಣಕ್ಕಾಗಿ ನಮ್ಮ ಬೆಳಕಿಗೆ ಬಂತು? 1856ರಲ್ಲಿ ಬ್ರಿಟಿಷ್ ಸರ್ಕಾರವು ಪಂಜಾಬಿನಲ್ಲಿ ರೈಲ್ವೆ ನಿರ್ಮಾಣ ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಬೆಳಕಿಗೆ ಬರ್ತರಿ. ಆ್ಯಂಡ್ ಅದೇ ರೀತಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಇಸ್ ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಇಲ್ಲಿ ಬರುವಂಥ ಪ್ರಮುಖ ನಗರಗಳು, ಅವಶೇಷಗಳು, ಇಲ್ಲಿ ಬರುವಂಥ ನಗರ ಜೀವನ ಯಾವ ರೀತಿಯಾಗಿತ್ತು, ಅದು ಸುಮಾರು 2500 ವರ್ಷಗಳ ಹಿಂದೆ, ಅಂದರೆ ಸುಮಾರು ಈಗಿನ ಕ್ರಿಸ್ತಪೂರ್ವ 2500 ವರ್ಷ, ಅಂದರೆ ಈಗ 5000 ವರ್ಷಗಳ ಹಿಂದೆ ನಮ್ಮ ಈ ನಾಗರಿಕತೆ ಜನ್ಮ ತಾಳಿತ್ತು. ಇಡೀ ಭಾರತದ ಇತಿಹಾಸ, ಭಾರತದ ಹಿಂದೂ ಧರ್ಮದ ತವರು ಮನೆಯೇ ಸಿಂಧೂ ನಾಗರಿಕತೆ ಅಂತೇಳಿ ಕರಿತೀವಿ ನಾವು. ಆ್ಯಂಡ್ ಅದೇ ರೀತಿ ಸಿಂಧೂ ನಾಗರಿಕತೆ ಹಲವಾರು ಹೆಸರುಗಳದವರು. ಹರಪ್ಪ ನಾಗರಿಕತೆ, ಸರಸ್ವತಿ ನಾಗರಿಕತೆ, ಪ್ರೋಟೋ ಇಂಡಿಕ್ ನಾಗರಿಕತೆ, ಸುಮೇರಿಯನ್ ನಾಗರಿಕತೆ, ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಇದನ್ನು. ಇಲ್ಲಿ ಬರುವಂಥ ಪ್ರಮುಖ ನಗರಗಳನ್ನು ನಾವು ನೋಡೋದಾದರೆ ಹರಪ್ಪ, ಮೆಂಜೋದಾರೋ, ಚಾನಾವದಾರೋ, ಕಾಲಿಬಂಗನ್, ಆಮ್ರಿ, ಸುಕ್ತಜೆಂಡಾರೋ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ದೈಮಾಬಾದ್ ಆ್ಯಂಡ್ ಕಾಲಿಬಂಗನ್ ಆ್ಯಂಡ್ ಬನವಾಲಿ ಆ್ಯಂಡ್ ಲೋತಾಲ್, ವೆರಿ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಶಿಕಾರಿಪುರದ ರಂಗನಾಥ್ ರಾವ್, SR ರಾವ್ ಅವರು 1959ರಲ್ಲಿ ಲೋತಾಲ್ ನಗರವನ್ನು ಸಂಶೋಧಿಸಿ ಬೆಳಕಿಗೆ ತಂದರು. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ಮೆಹಂಜೋದಾರೋ, ವೆರಿ ಇಂಪಾರ್ಟೆಂಟ್. ಇನ್ನೂ ಹಲವಾರು ನಗರಗಳು. ಇಲ್ಲಿನ ಜೀವನ ಹೆಂಗಿತ್ತು ಆ್ಯಂಡ್ ಇಲ್ಲಿನ ರಾಜಕೀಯ ಜೀವನ ಹೆಂಗಿತ್ತು, ಆರ್ಥಿಕತೆ ಹೆಂಗಿತ್ತು, ಮುಕ್ತ ವ್ಯಾಪಾರವಿತ್ತು ಆ್ಯಂಡ್ ಅದೇ ರೀತಿ ಓಪನ್ ವ್ಯಾಪಾರವಿತ್ತು, ಏನು ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಎವಿಡೆನ್ಸ್ ನಾವು ಈ ಒಂದು ನಾಗರಿಕತೆಯಲ್ಲಿ ನೋಡ್ತೀವಿ. ಆ್ಯಂಡ್ ವೆರಿ ಫ್ಯಾಂಟಾಸ್ಟಿಕಲ್ ಆ್ಯಂಡ್ ಅದ್ಭುತವಾಗಿರ್ತಕ್ಕಂಥ ನಾಗರಿಕತೆ, ಇದ್ರ ಕುರಿತು ನಾವು ನೋಡ್ತೀವಿ. ಇದಾದ ನಂತರ ಇಂದ ಥರ್ಡ್ ಟಾಪಿಕ್ ಈಸ್ ವೇದಗಳ ನಾಗರಿಕತೆ. ಇದನ್ನು ಆರ್ಯರ ನಾಗರಿಕತೆ ಅಂತಲೂ ಕರಿತೀವಿ. ವೇದ ಎಂದರೆ ವಿದ್ ಎಂಬ ಸಂಸ್ಕೃತ ಪದದಿಂದ ಬಂದಿದ್ದು. ವಿದ್ ಎಂದರೆ ಜ್ಞಾನ ಆರ್ ತಿಳಿ ಎಂದರ್ಥ. ಓಕೆ, ವೇದಗಳ ಕರ್ತೃ ಆರ್ಯರು, ಆ ಕಾರಣಕ್ಕಾಗಿ ಇದನ್ನು ಆರ್ಯರ ನಾಗರಿಕತೆ ಅಂತಲೂ ಕರಿತೀವಿ. ಇಲ್ಲಿ ವೇದಗಳ ನಾಗರಿಕತೆಯಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಉತ್ತರ ವೇದಗಳ ನಾಗರಿಕತೆ, ಇನ್ನೊಂದು ಏನಂತಂದ್ರೆ ಪೂರ್ವ ವೇದಗಳ ನಾಗರಿಕತೆ ಆರ್ ಋಗ್ವೇದ ಕಾಲದ ನಾಗರಿಕತೆ. ಫಸ್ಟ್ ನೋಡೋದು ನಾವೇನಂದ್ರೆ ಋಗ್ವೇದದ ನಾಗರಿಕತೆ, ಸೆಕೆಂಡ್ ನೋಡೋದು ಉತ್ತರ ವೇದಗಳ ನಾಗರಿಕತೆ. ಅಲ್ಲಿ ರಾಜಕೀಯ ಜೀವನ ಹೆಂಗಿತ್ತು, ಸಾಮಾಜಿಕ ಹೆಂಗಿತ್ತು, ಆರ್ಥಿಕ ಹೆಂಗಿತ್ತು ಆ್ಯಂಡ್ ಅದೇ ರೀತಿ ಧಾರ್ಮಿಕ ಜೀವನ ಹೆಂಗಿತ್ತು, ಅದು ಹೆಂಗಿತ್ತು, ಇಲ್ಲಿ ಹೆಂಗಿತ್ತು, ಋಗ್ವೇದದಲ್ಲಿ ಹೆಂಗಿತ್ತು ಆ್ಯಂಡ್ ಉತ್ತರ ವೇದಗಳ ಕಾಲದಲ್ಲಿ ಹೆಂಗಿತ್ತು. ಕ್ಲಿಯರ್ ಕಟ್ ಎವಿಡೆನ್ಸ್, ಎರಡೂ ಡಿಫ್ರೆನ್ಸ್ ರೀ. 100% ಶೋರ್. ಇಲ್ಲಿ ಮಿಸ್ ಆದ್ರೆ ಕ್ವಶನ್ ಇಲ್ಲಿ ಇದ್ದೇ ಇರ್ತದೆ ರೀ. ಓಕೆ, ಅಲ್ಲಿ ಕ್ಲಿಯರ್ ಕಟ್ ಎವಿಡೆನ್ಸ್ ನೋಡಲೇಬೇಕು. ಇನ್ನೊಂದು ಏನಂತಂದ್ರೆ ಈ ಟಾಪಿಕ್ ಥರ್ಡ್ ಟಾಪಿಕ್ ಇಲ್ಲಿ ಬರೋದೇನಂದ್ರೆ ವೇದಗಳ ಆರ್ ವೇದಿಕ್ ಸಾಹಿತ್ಯ, ವೆರಿ ಇಂಪಾರ್ಟೆಂಟ್ ರೀ. ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೇದಾಂಗಗಳು, ಧರ್ಮಶಾಸ್ತ್ರಗಳು, ದರ್ಶನಶಾಸ್ತ್ರಗಳು, ಪುರಾಣಗಳು, ಮಹಾಕಾವ್ಯಗಳು, ಇವು ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕ್ಲಿಯರ್ ಕಟ್. ವೇದಗಳು ಏನಂದ್ರೆ ಋಗ್ವೇದ ಆ್ಯಂಡ್ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಎಲ್ಲ ಕ್ಲಿಯರ್ ಕಟ್ ಎವಿಡೆನ್ಸ್ ಏನಂತಂದ್ರೆ ನಾವು ಅಲ್ಲಿ ವೇದಗಳ ನಾಗರಿಕತೆಯಲ್ಲಿ ನೋಡ್ತೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವು ನಮ್ಮ ಹಿಂದೂ ಧರ್ಮ ಆಗಿರ್ಬೋದು, ಏನು ಇಡೀ ಭಾರತ ದೇಶದ ಒಂದು ಧಾರ್ಮಿಕತೆಗೆ, ಆಚರಣೆಗಳಿಗೆ ಅಡಿಪಾಯ ಹಾಕಿದವರೇ ಆ್ಯಂಡ್ ಆರ್ಯರು. ಅವ್ರನ್ನ ವೇದಗಳ ನಾಗರಿಕತೆ ನಾವು ಕ್ಲಿಯರ್ ಕಟ್ ಎವಿಡೆನ್ಸ್ ನೋಡ್ತೀವಿ. ಇದಾದ ನಂತರ ಇಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್, ದಟ್ ಈಸ್ ಫೋರ್ತ್ ಟಾಪಿಕ್ ಈಸ್ ಏನಂತಂದ್ರೆ ಹೊಸ ಧರ್ಮಗಳ ಉದಯ. ಆ್ಯಂಡ್ ಇಂದ ಹೊಸ ಧರ್ಮಗಳ ಉದಯ, ವೇಟ್ 1 minute. ಹೊಸ ಧರ್ಮಗಳ ಉದಯ ಏನಂದ್ರೆ ಇಲ್ಲಿ ಹೊಸ ಧರ್ಮಗಳ ಉದಯದಲ್ಲಿ ನಾವು ನೋಡೋದೇನಂತಂದ್ರೆ ಇಲ್ಲಿ 2 ಧರ್ಮಗಳು ನೋಡ್ತೀವಿ. ಒಂದು ಜೈನ ಧರ್ಮ, ಇನ್ನೊಂದು ಏನಂತಂದ್ರೆ ಬೌದ್ಧ ಧರ್ಮ. ದಯವಿಟ್ಟು ಮರಿಬಾರ್ದಪ್ಪ, ಜೈನ ಮತ್ತು ಬೌದ್ಧ ಧರ್ಮ. ಜೈನ ಮತ್ತು ಬೌದ್ಧ ಧರ್ಮ 2 ಧರ್ಮಗಳನ್ನು ನೋಡ್ತೀವ್ರಿ ಇಲ್ಲಿ. ಜೈನ ಮತ್ತು ಬೌದ್ಧ ಧರ್ಮ ಇಲ್ಲಿ ಏನಂತಂದ್ರೆ ಜೈನ ಧರ್ಮ ಹಿಂದೂ ಧರ್ಮದ ವಿರುದ್ಧ ಹೋರಾಡಿದ ಆರ್ ಹಿಂದೂ ಧರ್ಮದಲ್ಲಿನ ಮೂಢನಂಬಿಕೆಗಳ ಆ್ಯಂಡ್ ಮೀನ್ಸ್ ಹಿಂದೂ ಧರ್ಮದ ವಿರುದ್ಧ ಆರ್ ಬ್ರಾಹ್ಮಣರ ವಿರುದ್ಧ ಹೋರಾಡಿದ ಮೊದಲ ಧರ್ಮ ಏನಂತಂದ್ರೆ ಜೈನ ಧರ್ಮ. ಆ್ಯಂಡ್ ಅದೇ ರೀತಿ ಹಿಂದೂ ಧರ್ಮದ ಸುಧಾರಣಾ ಧರ್ಮ ಅಂತಲೂ ಕರಿತೀವಿ ನಾವು ಜೈನ ಧರ್ಮ. ಜೈನ ಧರ್ಮದ ಸ್ಥಾಪಕರು ಋಷಭನಾಥ, ನಿಜವಾದ ಸ್ಥಾಪಕರು ಪಾರ್ಶ್ವನಾಥ ಆ್ಯಂಡ್ ಮರುಸ್ಥಾಪಕರು ವರ್ಧಮಾನ್ ಮಹಾವೀರ. ಜೈನ ಧರ್ಮದಲ್ಲಿ 24
24 ತೀರ್ಥಂಕರದಾರ. 24ನೇ ತೀರ್ಥಂಕರೇ ವರ್ಧಮಾನ ಮಹಾವೀರ. ಮೊದಲನೇ ತೀರ್ಥಂಕರು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಋಷಭನಾಥ. ಆ್ಯಂಡ್ 23ನೇ ತೀರ್ಥಂಕರು ವೆರಿ ಇಂಪಾರ್ಟೆಂಟ್ ಪಾರ್ಶ್ವನಾಥ. ಋಷಭನಾಥರ ಚಿಹ್ನೆ ಎತ್ತು, ಋಷಭ ಆರ್ ಗೂಳಿ. ಆ್ಯಂಡ್ ಪಾರ್ಶ್ವನಾಥರ ಚಿಹ್ನೆ ಸರ್ಪ ಆರ್ ಹಾವು. ಆ್ಯಂಡ್ ಅದೇ ರೀತಿ ವೆರಿ ಇಂಪಾರ್ಟೆಂಟ್ ವರ್ಧಮಾನ ಮಹಾವೀರರ ಚಿಹ್ನೆ ಸ್ವಸ್ತಿಕ್ ಆರ್ ವೆರಿ ಇಂಪಾರ್ಟೆಂಟ್ ಸಿಂಹ ಅಂತೇಳಿ ನಾವು ತೊಗೊತೀವಿ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಜೈನ ಧರ್ಮದ ಚಿಹ್ನೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಭಯ ಹಸ್ತ ಆರ್ ಸ್ವಸ್ತಿಕ್. ಇದು ವೆರಿ ಇಂಪಾರ್ಟೆಂಟ್. ಜೈನ ಧರ್ಮ ಯಾವ ಕಾರಣಕ್ಕಾಗಿ ಸ್ಥಾಪನೆ ಆಯಿತು, ಅದರ ತತ್ವಗಳೇನು, ಬೋಧನೆಗಳೇನು, ಅದರ ಎಂಟೈರ್ ಜೈನ ಧರ್ಮದ ವರ್ಧಮಾನ ಮಹಾವೀರರ ಕುಲ ಯಾವುದು. ಓಕೆ, ಇದು ಜ್ಞಾತಿಕ ಕ್ಷತ್ರಿಯವರ ಕುಲ ರೀ. ವೆರಿ ಇಂಪಾರ್ಟೆಂಟ್. ಅವರ ಬಯೋಡೇಟನ್ನು ಇಡೀ ಎಂಟೈರ್ ಕ್ಲಾಸನ್ನು ನಾವು ನೋಡ್ತೀವಿ. ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು, ಅವು ಯಾವ ಕಾರಣಕ್ಕಾಗಿ ಜನ್ಮ ತಾಳಿದವು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಎವಿಡೆನ್ಸ್ ನಾವು ನೋಡ್ತೀವಿ. ಇದರ ಜೊತೆಗೇನೆ 6ನೇ ಕ್ರಿಸ್ತಪೂರ್ವ 6ನೇ ಶತಮಾನವನ್ನು ನಾವು ಏನಂತೀವಿ ಅಂದ್ರೆ ಆಶ್ಚರ್ಯಕರ ಶತಮಾನ ಅಂತೀವ್ರಿ. ಆ ಕಾರಣಕ್ಕಾಗಿ ಜೈನ ಧರ್ಮದ ಜೊತೆಗೇನೆ ಅದರ ಒಂದು ಸಮಕಾಲೀನಲ್ಲೇ ಬೌದ್ಧ ಧರ್ಮ ಜನ್ಮ ತಾಳಿದ್ರು. ವೆರಿ ಇಂಪಾರ್ಟೆಂಟ್. ಬುದ್ಧ ಇಸ್ ಅ ಗ್ರೇಟ್ ಪರ್ಸನಾಲಿಟಿ. ಏಷ್ಯಾದ ಬೆಳಕು, ಏಷ್ಯಾದ ಜ್ಞಾನ ಪ್ರದೀಪ ಅಂತೇಳಿ ನಾವು ಕರಿತೀವಿ ಬುದ್ಧನನ್ನು. ಅಂಥ ಶ್ರೇಷ್ಠ ವ್ಯಕ್ತಿತ್ವ ಬುದ್ಧ. ತಿದ್ದಲಾಗದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಗೌತಮ ಬುದ್ಧ. ಬುದ್ಧನ ಒಂದು ಜೀವನ ಚರಿತ್ರೆ, ಅವನ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ತಂದೆ, ತಾಯಿ, ಪತ್ನಿ, ಮಗ, ಇಡೀ ಎಂಟೈರ್ ರಾಜಧಾನಿ, ಕುಲ, ಗೋತ್ರ ಆ್ಯಂಡ್ ಬುದ್ಧನ ರಾಶಿ, ಬುದ್ಧನ ಒಂದು ರಾಜಧಾನಿ, ಪ್ರತಿಯೊಂದರ ಕುರಿತು ಇಡೀ ಎಂಟೈರ್ ಬೋರ್ಡೆ ಸಾಲೋದಿಲ್ರಿ ನಮ್ಗೆ. ಅಷ್ಟು ಕ್ಲಿಯರ್ ಕಟ್ ಎವಿಡೆನ್ಸ್ ಏನಂತಂದ್ರೆ ಬುದ್ಧನ ಮೇಲೆ ಪ್ರಭಾವ ಬೀರತಕ್ಕಂಥ 4 ಮಹಾನ್ ದೃಶ್ಯಗಳು. ಒಬ್ಬ ಮುದುಕ, ಒಬ್ಬ ರೋಗಿ, ಒಬ್ಬ ಸನ್ಯಾಸಿ ಆ್ಯಂಡ್ ಒಂದು ಶವ. ಈ 4 ಮಹಾನ್ ದರ್ಶನಗಳನ್ನು ಕಂಡು ಬುದ್ಧ ಒಬ್ಬ ದಡ್ಡ, ಬುದ್ಧ ಎದ್ದ ಮಹಾನ ವ್ಯಕ್ತಿಯಾದ ಆ್ಯಂಡ್ ಶ್ರೇಷ್ಠ ಏಷ್ಯಾದ ಬೆಳಕೆ ಆದ ಬುದ್ಧ. ಆ ಬುದ್ಧನ ಕುರಿತು ನಾವು ಕ್ಲಿಯರ್ ಕಟ್ ಎವಿಡೆನ್ಸನ್ನು ನೋಡ್ತೀವಿ ಇಲ್ಲಿ. ಆ್ಯಂಡ್ ಇಲ್ಲಿ ಈ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್ ರೀ. ಇಲ್ಲಿ ಮಿಸ್ ಆಯ್ತು, ಇಲ್ಲಿ ಕ್ವಶನ್ ಇರ್ತದೆ. ಓಕೆ, ಈ ಟಾಪಿಕ್ ಮಿಸ್ ಆದ್ರೆ ಇಲ್ಲಿರ್ತದೆ. ಇವೆರಡರಲ್ಲಿ ಒಂದು ಕ್ವಶನ್, ಇವೆರಡರಲ್ಲಿ ಒಂದು ಕ್ವಶನ್ ರೀ, ನೆನಪಿರಲಿ. ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಮಹಾಜನಪದಗಳು ರೀ. ಮಹಾಜನಪದಗಳು ಏನಂತಂದ್ರೆ ಮಹಾಜನಪದಗಳು ಸುಮಾರು ಏನಂತಂದ್ರೆ 16 ಮಹಾಜನಪದ. ಹಾಗಾದ್ರೆ ಮಹಾಜನಪದಗಳಂದ್ರೆ ಏನ್ರಿ? ಮಹಾಜನಪದಗಳು ಎಂದರೆ ಒಂದು ಪಂಗಡವು ಒಂದು ನಿರ್ದಿಷ್ಟ ಭೌಗೋಳಿಕ ಲಕ್ಷಣಗಳಲ್ಲಿ ನೆಲೆಗೊಂಡು ಆ ಪ್ರದೇಶದೊಂದಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಅನನ್ಯ ಪಡೆದ ಸಣ್ಣ ಪುಟ್ಟ ರಾಜಪ್ರಭುತ್ವ ಪಡೆದ ಪಂಗಡಗಳೇ ಆರ್ ರಾಜಮನೆತನಗಳೇ ಮಹಾಜನಪದಗಳ್ರಿ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಸುಮಾರು 16 ಮಹಾಜನಪದಗಳಿದ್ದವು. 16 ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ಆ 16 ಮಹಾಜನಪದಗಳು ಯಾವ್ಯಾವು ಆ್ಯಂಡ್ ಅದರಲ್ಲಿ ಇಂಪಾರ್ಟೆಂಟ್ ನಾವು ನೋಡೋದಾದ್ರೆ ಕೆಲವೇ ವೆರಿ ಇಂಪಾರ್ಟೆಂಟ್. ಮಗಧ ರಾಜ್ಯ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಕಾಶಿ, ಕೋಸಲ, ಮಗಧ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಅಂಗ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್. ಶ್ರಾವಸ್ತಿ. ಇನ್ನು ಸಾಕಷ್ಟು 16 ಮಹಾಜನಪದಗಳು. ಗಾಂಧಾರ, ಓಕೆ, ಆ್ಯಂಡ್ ಕಾಂಬೋಜ, ಇವು ವೆರಿ ಇಂಪಾರ್ಟೆಂಟ್. ಇವೆಲ್ಲ 16 ಮಹಾಜನಪದಗಳ ಕುರಿತು ನಾವು ಹೇಳ್ತೀವಿ. ಆ್ಯಂಡ್ ಅದಾದ ನಂತರ ಗಣರಾಜ್ಯಗಳ ಉದಯ. ಗಣರಾಜ್ಯ ಅಂದರೆ ನಿಮ್ಗೆ ಗೊತ್ತು ಏನಂತಂದ್ರೆ ಒಬ್ಬ ರಾಷ್ಟ್ರಪತಿಯನ್ನು ನಾವು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ತರುವಂಥ ಒಂದು ಪದ್ಧತಿಯೇ ನಾವು ಗಣರಾಜ್ಯ ಅಂತೀವಿ. ನಮ್ಮ ಭಾರತ ದೇಶವು ಜನವರಿ 26, 1950ರಂದು ಗಣರಾಜ್ಯವಾಗಿದೆ. ಆ್ಯಂಡ್ ಅದರ ಜೊತೆಗೆ ಏನಂತಂದ್ರೆ ಇವಾಗ ಆಗಿರಲಿಲ್ಲ, ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 10 ಗಣರಾಜ್ಯಗಳಿದ್ದವು. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಎವಿಡೆನ್ಸ್ ಆಗಿ ನಾವು ನೋಡ್ತೀವಿ. ಓಕೆ, ಡೋಂಟ್ ವರಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇನ್ ದ 6th ಟಾಪಿಕ್ ಇಸ್ ಭಾರತಕ್ಕೆ ವಿದೇಶಿಗರ ಆಗಮನ. ಭಾರತಕ್ಕೆ ವಿದೇಶಿಗರು ಏನಂತಂದ್ರೆ ಇಬ್ಬರು ಬರ್ತಾರೆ. ಭಾರತಕ್ಕೆ ಬಂದ ಪ್ರಪ್ರಥಮ ವಿದೇಶಿಗರು ಯಾರಂತಂದ್ರೆ ಪರ್ಸಿಯನ್ನರಿ. ವೆರಿ ಇಂಪಾರ್ಟೆಂಟ್. ಭಾರತಕ್ಕೆ ಬಂದ ಮೊಟ್ಟ ಮೊದಲ ವಿದೇಶಿಗರು ಪರ್ಸಿಯನ್ನರು ಮತ್ತು ಅವರ ಜೊತೆಗೇನೆ ಗ್ರೀಕರು. ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪರ್ಸಿಯನ್ನರು ಮತ್ತು ಗ್ರೀಕರು. ಪರ್ಸಿಯನ್ನರು ಭಾರತಕ್ಕೆ ಬಂದ ಕುಳ್ಳಾಗಿರ್ತಕ್ಕಂಥ ಪರಿಣಾಮಗಳೇನು? ಸೈರಸ್, ಡೇರಿಯಸ್, ಇವರ ಕ್ಲಿಯರ್ ಕಟ್ ಎವಿಡೆನ್ಸ್ ಆಗಿ ನೋಡ್ತೀವಿ ನಾವು. ಪರ್ಸಿಯನ್ನರು, ಈಗ ಪರ್ಸಿಯಾ ಈಗಿನ ಇರಾನ್ ರೀ. ಇದು ಕ್ವಶನ್ ಬಂದದ, ನೆನಪಿರಲಿ. ಓಕೆ, ಪರ್ಸಿಯನ್ನರು. ಅದಾದ ನಂತರ ಮ್ಯಾಸಿಡೋನಿಯಾದ ಗ್ರೀಕರು. ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ ಪರ್ಸನಾಲಿಟಿ, ಯಂಗ್ ಆ್ಯಂಡ್ ಡೈನಾಮಿಕ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಬ್ರೇವಿಯಸ್ಟ್ ಪರ್ಸನಾಲಿಟಿ. 21 ವಯಸ್ಸಿಗೆ ಇಡೀ 63% ಜಗತ್ತನ್ನು ಗೆದ್ದಿರ್ತಕ್ಕಂಥ ಒಬ್ಬ ಮಹಾನ ವೀರ, ಸಮರ ಸೇನಾನಿ, ಮಹಾ ದಿಗ್ವಿಜಯಶಾಲಿ, ಅಪ್ರತಿಮ ವೀರ, ಸೋಲರ್ಯದ ಸರ್ದಾರ, ಸಾಮ್ರಾಜ್ಯದ ನಿರ್ಮಾಪಕ, ದಿ ಗ್ರೇಟ್ ಪರ್ಸನಾಲಿಟಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಒಬ್ಬ ಮಹಾನ ವೀರ. ಆತನು ಬೇರೆ ಯಾರ ಶಿಷ್ಯನೂ ಅಲ್ಲ. ವೆರಿ ಇಂಪಾರ್ಟೆಂಟ್. ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ.
ಆದರೆ ಏನು ಮಾಡ್ತಾರೆ, ದುರಾದೃಷ್ಟವಾಗಿ ಭಾರತವನ್ನು ಗೆದ್ದು ಭಾರತದಲ್ಲಿ ಆಗಿನ ಸಂದರ್ಭದಲ್ಲಿ ಒಬ್ಬ ವೀರ ಯೋಧ, ಭಾರತ ದೇಶದ ಗಡಿ ಭಾಗವನ್ನು ಕಾಯುತ್ತಿದ್ದ ಒಬ್ಬ ಸಮರ ಸೇನಾನಿ, ಅಪ್ರತಿಮ ವೀರ ಪೋರಸ್ ಮತ್ತು ಅಲೆಕ್ಸಾಂಡರ್ ವಿರುದ್ಧ ನಡೆದಿರ್ತಕ್ಕಂಥ ಯುದ್ಧವೇ ಅದುವೇ ವೆರಿ ಇಂಪಾರ್ಟೆಂಟ್ ಐಡಾಸ್ಪಸ್ ಕದನ ಆರ್ ಜೀಲಂ ನದಿ ಕದನ ಕ್ರಿಸ್ತಪೂರ್ವ 326ರಲ್ಲಿ. ಅಲ್ಲಿ ಅಲೆಕ್ಸಾಂಡರ್ ಪೋರಸನ ಒಂದು ಆ ಶೌರ್ಯ, ದೇಶಪ್ರೇಮ, ಆ ಗುಂಡಿಗೆ ಧೈರ್ಯವನ್ನು ಮೆಚ್ಚಿ ಅಲೆಕ್ಸಾಂಡರ್ ತಾನು ಗೆದ್ದ ಪ್ರದೇಶವನ್ನು ಪೋರಸನಿಗೆ ನೀಡಿ ಹಿಂತಿರುಗಿ ಹೋಗಬೇಕಾದ್ರೆ ಅಲೆಕ್ಸಾಂಡರ್ ತನ್ನ ಪ್ರಾಣವನ್ನೇ, ತನ್ನ ದೇಶವನ್ನೇ ಮುಟ್ಟಕ್ಕಾಗಲಿಲ್ಲರಿ. ಅಂಥ ಒಂದು ಮಹಾನ್ ಶ್ರೇಷ್ಠ ಭಾರತ ದೇಶ ರೀ. ನಮ್ಮ ದೇಶಕ್ಕೆ ಬಂದವರು ಯಾರು ಸುಮ್ಮನೆ ಹೋಗಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ನಾವು ನೋಡ್ತೀವಿ, ಇವ್ರನ್ನೆಲ್ಲ ನೋಡ್ತೀವಿ, ಪರ್ಸಿಯನ್ರು, ಗ್ರೀಕರು, ಎವ್ರಿ ಒನ್. ಇದಾದ ನಂತರ ಮಗಧ ರಾಜ್ಯದ ಏಳಿಗೆ ಮತ್ತು ಮೌರ್ಯ ಸಾಮ್ರಾಜ್ಯ, ವೆರಿ ಇಂಪಾರ್ಟೆಂಟ್. ಮಗಧ ಸಾಮ್ರಾಜ್ಯದ ಏಳಿಗೆ, ಈ ಮಗಧ ಸಾಮ್ರಾಜ್ಯವನ್ನು ಇನ್ ದ ವೆರಿ ಇಂಪಾರ್ಟೆಂಟ್, ಈಗಿನ ನಾವು ಪಾಟ್ನಾ ಮತ್ತು ಗಯಾ ಜಿಲ್ಲೆಗಳಂತೀವ್ರಿ ಇನ್ ದ ಬಿಹಾರ್. ಓಕೆ, ಆ ಕಾರಣಕ್ಕಾಗಿ ಮಗಧ ರಾಜ್ಯದ ಏಳಿಗೆಗೆ ಕಾರಣಗಳು ನೋಡ್ತೀವಿ. ಈ ಮಗಧ ರಾಜ್ಯವನ್ನು 3 ಮನೆತನಗಳು ಒಂದು ಮೀನ್ಸ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. 3 ಮನೆತನಗಳು ಯಾವ್ಯಾವ ಅಂದ್ರೆ, ಫಸ್ಟ್ ಒನ್ ಇಸ್ ಅರ್ಯಂಕ ಸಂತತಿ, ಶಿಶುನಾಗ ಸಂತತಿ ಆ್ಯಂಡ್ ನಂದರು, ಬಂದರು, ಮೌರ್ಯರು, ಕೊಂದರು. ಇನ್ ದ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಅರ್ಯಂಕ ಸಂತತಿ ಬಿಂಬಸಾರ, ಅಜಾತಶತ್ರು, ವೆರಿ ಇಂಪಾರ್ಟೆಂಟ್. ಓಕೆ, ಇದಾದ ನಂತರ ಶಿಶುನಾಗ. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಕಾಳ ಅಶೋಕ ಬರ್ತಾವೆ. ಶಿಶುನಾಗ 2ನೇ ಬೌದ್ಧ ಸಮ್ಮೇಳನ, 1ನೇ ಬೌದ್ಧ ಸಮ್ಮೇಳನ ಅಜಾತಶತ್ರು, 2ನೇ ಬೌದ್ಧ ಸಮ್ಮೇಳನ ಕಾಳ ಅಶೋಕ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅದಾದ ನಂತರ ನಂದರು. ಓಕೆ, ಮಹಾಪದ್ಮನಂದ, ಲಾಸ್ಟ್ ಕೊನೆ ಧನನಂದ. ಮೀನ್ಸ್ ಧನನಂದನಿಂದ ಅವಮಾನಿತನಾಗಿರ್ತಕ್ಕಂಥ ವ್ಯಕ್ತಿತ್ವ ಚಾಣಕ್ಯ, ಕೌಟಿಲ್ಯ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವಿಷ್ಣುಗುಪ್ತ. ತನ್ನ ಸೇಡನ್ನು ತೀರಿಸಿಕೊಳ್ಳಲು ಪಣ ತೊಟ್ಟು ಒಬ್ಬ ದನ ಕಾಯುವಂಥ ಚಂದ್ರಗುಪ್ತ ಮೌರ್ಯನನ್ನು, ಧನನಂದನನ್ನ ಸಭಾಂಗಣದಲ್ಲೇ ಕೊಲ್ಲಿಸಿ ಭಾರತ ದೇಶ ಕಂಡ ಸರ್ವಶ್ರೇಷ್ಠ, ಸರ್ವಕಾಲಿಕ, ಇಡೀ ಅಖಂಡ ಭಾರತವನ್ನು ಪ್ರಥಮ ಬಾರಿಗೆ ಏಕತೆಯಾಗಿ ಆಳ್ವಿಕೆ ಮಾಡಿ ಇಡೀ ಭಾರತವನ್ನೇ ತಮ್ಮ ಕಂಟ್ರೋಲ್ನಲ್ಲಿ, ತಮ್ಮ ಆ ಏಕ ಚಕ್ರಾಧಿಪತಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ದಿ ಗ್ರೇಟ್ ಪರ್ಸನಾಲಿಟಿ, ಅದಕ್ಕೆ ಮಾರ್ಗದರ್ಶಕರೇ ಚಾಣಕ್ಯ ಆ್ಯಂಡ್ ಅದಕ್ಕೆ ಅಧಿಪತಿಯೇ ಚಂದ್ರಗುಪ್ತ ಮೌರ್ಯ. ಅಖಂಡ ಭಾರತವನ್ನು ಆಳಿರ್ತಕ್ಕಂಥ ಏಕೈಕ ಸರ್ವಶ್ರೇಷ್ಠ ಮೊಟ್ಟ ಮೊದಲ ಚಕ್ರಾಧಿಪತಿ ಈಸ್ ದ ಗ್ರೇಟ್ ಒನ್ ಆಫ್ ದಿ ಪರ್ಸನಾಲಿಟಿ ಏನಂತಂದ್ರೆ ಚಂದ್ರಗುಪ್ತ ಮೌರ್ಯ. ಅಖಂಡ ಭಾರತವನ್ನು ಆಳಿರ್ತಕ್ಕಂಥ ಸಾಮ್ರಾಜ್ಯವೇ ನಮ್ಮ ಮೌರ್ಯ ಸಾಮ್ರಾಜ್ಯ. ಪ್ರಾಚೀನ ಭಾರತದ ಪ್ರಪ್ರಥಮ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಓಕೆ, ಆ ಕಾರಣಕ್ಕಾಗಿ ಚಂದ್ರಗುಪ್ತ ಮೌರ್ಯ ಶ್ರೇಷ್ಠ ಮಹಾನ ವ್ಯಕ್ತಿ. ಅದು ತನ್ನ ಕೊನೆ ಕಾಲದಲ್ಲಿ ಕ್ಷಾಮ ಬರಗಾಲವನ್ನು ಹೋಗಲಾಡಿಸಲೆಂದು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೋಳಕ್ಕೆ ಬಂದು ಸಲ್ಲೇಖನ ವೃತವನ್ನು ಕೈಗೊಂಡು ತನ್ನ ಜೈನ ಗುರು ಭದ್ರಭಾವಿಯೊಡನೆ ಬಂದು ಆ ಸಲ್ಲೇಖನ ವೃತವನ್ನು ಕೈಗೊಂಡು ತನ್ನ ಕೊನೆ ಪ್ರಾಣವನ್ನು ಅಲ್ಲಿಯೇ ಮುಡಿಪಾಗಿಟ್ಟ ಚಂದ್ರಗುಪ್ತ ಮೌರ್ಯ ಇಸ್ ದಿ ಗ್ರೇಟ್ ಪರ್ಸನಾಲಿಟಿ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಅಶೋಕ ಚಕ್ರವರ್ತಿ. ಇಡೀ ವಿಶ್ವದಲ್ಲೇ ವಿಶ್ವ ಪ್ರಪಂಚದಲ್ಲೇ ಅಗ್ರಗಣ್ಯ ರಾಜರಲ್ಲೇ ಒಬ್ಬ ಶ್ರೇಷ್ಠ ರಾಜ, ಮಹಾನ್ ಶೂರ ಆ್ಯಂಡ್ ಧರ್ಮದಲ್ಲೇ ಧಾರ್ಮಿಕವಾಗಿಯೇ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಅಶೋಕ ಚಕ್ರವರ್ತಿ ಇಸ್ ಅ ಗ್ರೇಟ್ ಪರ್ಸನಾಲಿಟಿ. ಅಂಥ ರಾಜ ಎಷ್ಟೋ ಭಾರತದಲ್ಲಿ ಎಷ್ಟೋ ರಾಜರು ಬಂದರು, ನೀರಿನ ಗುಳ್ಳೆಯಾಗಿ ಹೊಡೆದ್ರು. ಆದರೆ ಅಶೋಕ ಚಕ್ರವರ್ತಿ ಭಾರತ ದೇಶದಲ್ಲೇ ಒಬ್ಬ ಶ್ರೇಷ್ಠ ಅಗ್ರಗಣ್ಯರಲ್ಲಿ ಅಗ್ರಗಣ್ಯ. ಯಾಕಂದರೆ ಶಾಂತಿ, ಅಹಿಂಸೆ, ಸತ್ಯ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿತ್ವವೇ ಆ ಅಶೋಕ ಚಕ್ರವರ್ತಿ. ಹಾಗಾದರೆ ಅಶೋಕ ಚಕ್ರವರ್ತಿ ಒಬ್ಬ ರಾಜ, ಶಾಂತಿ, ಅಹಿಂಸೆ, ಸತ್ಯ, ಪ್ರಾಮಾಣಿಕ, ಅಹಿಂಸೆಯೇ ಅವನ ಧರ್ಮ ಎಂದು ಸಾರಿಕೊಂಡ. ಅವನ ಒಂದು ವೈಯಕ್ತಿಕ ಧರ್ಮವೇ ಅಶೋಕ ಧರ್ಮ. ಅಂಥ ಧರ್ಮದ ವಿಚಾರ ಮಾಡಬೇಕಾದ್ರೆ ಅವನಿಗೆ ಒಂದು ಬಲವಾದ ಕಾರಣ ಆಗಿರಬೇಕು, ಬಲವಾದ ಒಂದು ಪ್ರೇರಣೆ ಆಗಿರಬೇಕು, ಒಂದು ಪ್ರಭಾವ ಬೀರಿರಬೇಕು. ಆ ಪ್ರಭಾವ ಬೇರೆ ಯಾವುದಲ್ಲ, ಕ್ರಿಸ್ತಪೂರ್ವ 261ರಲ್ಲಿ ನಡೆದಿರತಕ್ಕಂಥ ಭೀಕರವಾದ ಸರ್ವಶ್ರೇಷ್ಠ ಸರ್ವಕಾಲಿಕ ಕಳಿಂಗ ಯುದ್ಧದ ಪ್ರೇರಣೆಯಿಂದಲೇ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಚಕ್ರವರ್ತಿ ದಿ ಗ್ರೇಟ್ ಪರ್ಸನಾಲಿಟಿ ಏನಂತಂದ್ರೆ ಅದರ ಸಾವು ನೋವಿನಿಂದ 1.5 ಲಕ್ಷ ಜನ ಪ್ರಾಣ, 1 ಲಕ್ಷ ಜನ ಒಂದು ಪ್ರಾಣ ರಕ್ತಪಾತವೇ ಆಗುವುದು, 1.5 ಲಕ್ಷ ಜನ ಅಂಗವೈಫಲ್ಯರು ಸೆರೆಯಾಳಾದರು. ಇದರಿಂದ ಮನನೊಂದು ಅಶೋಕ ಚಕ್ರವರ್ತಿ ತನ್ನ ಧಾರ್ಮಿಕ ಗುರು ಉಪಗುಪ್ತನ ಪ್ರಭಾವದಿಂದ ಮತ್ತು ಬಾಲಕ ನೆಗ್ರೋಧನ ಒಂದು ಪ್ರಭಾವದಿಂದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಶಾಂತಿಯೇ ಅವನ ಒಂದು ಶ್ರೇಷ್ಠ
ಒಂದು ಅವಿಭಾಜ್ಯ ಅಂಗವಾಯಿತು. ಅಹಿಂಸೆಯೇ ಅವನ ಶ್ರೇಷ್ಠ ಒಂದು ಕೀರ್ತಿ ಪತಾಕೆಯನ್ನು ಆರಿಸಿ ಎಂದೂ ಚಂಡಾಶೋಕ ಧರ್ಮಾಶೋಕನಾದ ಶ್ರೇಷ್ಠ ವ್ಯಕ್ತಿತ್ವ ಇಡೀ ಅಖಂಡ ಭಾರತವನ್ನು ಶಾಂತಿ ರೂಪದಲ್ಲಿ ಅಹಿಂಸೆ ರೂಪದಲ್ಲಿ ಕಂಡಿರ್ತಕ್ಕಂಥ ಮಹಾನುಭಾವ. ಆತನ ಶಾಸನಗಳ ಮೇಲೆ ಕ್ವಶನ್ ಬರುವುದರೆ ಅದ್ರ ಬಗ್ಗೆ ಒಂದು ಸಪ್ರೇಟೇ ಕ್ಲಾಸ್ ಬರ್ತದ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಎವಿಡೆನ್ಸ್ ನಾನು ಕೊಡ್ತೇನೆ, ಡೋಂಟ್ ವರಿ. ಓಕೆ, ಇದಾದ ನಂತರ ಮೌರ್ಯ ಸಾಮ್ರಾಜ್ಯದ ಕಲೆ ವಾಸ್ತುಶಿಲ್ಪ ಪ್ರತಿಯೊಂದರ ಬಗ್ಗೆ ನಾನು ಹೇಳ್ತೇನೆ, ಡೋಂಟ್ ವರಿ. ಜಸ್ಟ್ ನಾವು ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ಹೇಳೋಕ್ಕಾಗೋದಿಲ್ಲ ಅಂತ ಮಹಾನ್ ವ್ಯಕ್ತಿಗಳ ಕುರಿತು. ಜಸ್ಟ್ ಏನಂತಂದ್ರೆ ಅವ್ರು ಹೆಂಗಿದ್ರು ಏನಿದ್ರು ಅಂತ ಹೇಳೋದು ಅಷ್ಟೇ ಇಲ್ಲಿ. ಆ್ಯಂಡ್ ಸಪ್ರೇಟಾಗಿ ನಾವು ಕ್ಲಾಸ್ ತೊಗೊತೀವಿ, ಡೋಂಟ್ ವರಿ. ಆ್ಯಂಡ್ ಮೌರ್ಯೋತ್ತರ ಕಾಲ, ಮೌರ್ಯರ ನಂತರ ಕಾಲ ಶುಂಗರು, ಕಣ್ವರು, ಇಂಡೋ ಗ್ರೀಕರು, ಕುಶಾಣರು, ಶಾತವಾಹನರು, ಇಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್. ಮೌರ್ಯರ ಒಂದು ಮೀನ್ಸ್ ಏನಂದ್ರೆ ಅವರ ಸಾಮಂತರು, ಅವರ ಸೇವಕರೇ ಶಾತವಾಹನರು. ಆ್ಯಂಡ್ ಮೌರ್ಯರ ಒಂದು ಇವರು ಕೂಡ ಶುಂಗರು ಕೂಡ ಅವರ ಸಾಮಂತರು, ಅವರ ಕೆಳಗಡೆ ಮತ್ತು ಮಂತ್ರಿಗಳಾಗಿ ಸೇನಾಧಿಪತಿಗಳಾಗಿ ಕೆಲಸ ಮಾಡಿದವರು. ಆ್ಯಂಡ್ ಕಣ್ವರು, ಇಂಡೋ ಗ್ರೀಕರು, ಆ್ಯಂಡ್ ಅದೇ ರೀತಿ ಕುಶಾಣರು ಇಲ್ಲಿ ವೆರಿ ಇಂಪಾರ್ಟೆಂಟ್. ಕಾನಿಷ್ಕನನ್ನು 2ನೇ ಅಶೋಕ, 3ನೇ ಬುದ್ಧ ಅಂತೀವಿ. ಇಸ್ ಅ ವೆರಿ ಇಂಪಾರ್ಟೆಂಟ್ ಕಲೆ ಮತ್ತು ವಾಸ್ತುಶಿಲ್ಪ, ಗಾಂಧಾರ ಶಿಲ್ಪಕಲೆ. ಕಾನಿಷ್ಕನನ್ನು ಕೈಸರ್, ಸೀಸರ್ ಎಂಬ ಬಿರುದುಗಳಿಂದ ಕರಿತೀವ್ರಿ ನಾವು. ಓಕೆ, ಕಾನಿಷ್ಕ ಇಟ್ಸ್ ವೆರಿ ಇಂಪಾರ್ಟೆಂಟ್. ಗಾಂಧಾರ ಶಿಲ್ಪಕಲೆ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದರ ಬಗ್ಗೆ ನಾವಿಲ್ಲಿ ಶಾತವಾಹನರು, ಗೌತಮಿ ಪುತ್ರ ಶಾತಕರ್ಣಿ, ಆ್ಯಂಡ್ ಪ್ರತಿಯೊಂದರ ಬಗ್ಗೆ ಕಲೆ ಮತ್ತು ವಾಸ್ತುಶಿಲ್ಪ ಈ ನೀಟಾಗಿ ಎಲಾಬ್ರೇಷನ್ ಮಾಡ್ತೀನಿ. ಆ್ಯಂಡ್ ಶುಂಗರ್ ಏನಂದ್ರೆ ಇಲ್ಲಿ ಅಗ್ನಿಮಿತ್ರ, ಮಾಳವಿಕ ಅಗ್ನಿಮಿತ್ರ ನಾಟಕ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಆ ಮಾಳವಿಕ ಅಗ್ನಿಮಿತ್ರ ನಾಟಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಮೀನ್ಸ್ ವೆರಿ ಕವಿರತ್ನ ಕಾಳಿದಾಸ. 9 ರತ್ನರಲ್ಲಿ ಒಬ್ಬ ರತ್ನ, 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದ ಒಬ್ಬ ಶ್ರೇಷ್ಠ ವಿದ್ವಾಂಸ ಆಗಿರ್ತಕ್ಕಂಥ ಕವಿರತ್ನ ಕಾಳಿದಾಸನ ಅಗ್ನಿಮಿತ್ರನ ಒಂದು ನಾಟಕ ಮಾಳವಿಕ ಅಗ್ನಿಮಿತ್ರ. ಆ್ಯಂಡ್ ಅದೇ ರೀತಿ ಲಾಸ್ಟ್ ಇಂದ ವೆರಿ ಇಂಪಾರ್ಟೆಂಟ್ ಗುಪ್ತ ಸಾಮ್ರಾಜ್ಯ ನಮ್ಮ ಭಾರತ ದೇಶದಲ್ಲೇ ಒಂದು ಸುವರ್ಣ ಯುಗ ಅಂತೇಳಿ ಕರಿತೀವಿ. ಇಲ್ಲಿ ಬರುವಂಥ ರಾಜರು ನಾವು ನೋಡೋದಾದರೆ ಸ್ಥಾಪಕ ಶ್ರೀಗುಪ್ತ, ಘಟೋತ್ಕಚಗುಪ್ತ, ಆ್ಯಂಡ್ 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ, ರಾಮಗುಪ್ತ, 2ನೇ ಚಂದ್ರಗುಪ್ತ, ಕುಮಾರಗುಪ್ತ, ಸ್ಕಂದಗುಪ್ತ, ತಥಗುಪ್ತ, ಬುಧಗುಪ್ತ, ಪುರಗುಪ್ತ, ನರಸಿಂಹಗುಪ್ತ, 2ನೇ ಕುಮಾರಗುಪ್ತ, 3ನೇ ಕುಮಾರಗುಪ್ತ. ಹೀಗೆ ನೋಡ್ತಾ ಹೋದರೆ ಲಾಸ್ಟ್ ಫೈನಲಿ ಏನಂತಂದ್ರೆ ವಿಷ್ಣುಗುಪ್ತ. ಆ್ಯಂಡ್ ಗುಪ್ತರ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಏನಂದ್ರೆ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ವ್ಯಕ್ತಿತ್ವ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2ನೇ ಚಂದ್ರಗುಪ್ತ, ಆತನ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರಿತೀವಿ ನಾವು. ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಪ್ರತಿಯೊಂದರ ಬಗ್ಗೆ ಮಾಹಿತಿ ಸಿಗ್ತದ. ಆ್ಯಂಡ್ ಅದರ ಜೊತೆಗೆ ಅವರ ತಂದೆ 2ನೇ ಚಂದ್ರಗುಪ್ತನ ವಿಕ್ರಮಾದಿತ್ಯನ ತಂದೆ ಸಮುದ್ರಗುಪ್ತ 100 ಕದನಗಳ ಸರ್ದಾರ, ಭಾರತದ ನೆಪೋಲಿಯನ್ VS ಸ್ಮಿತ್ ಅವರು ಕರೆದ್ರು. ಆ್ಯಂಡ್ ಅದೇ ರೀತಿ ಸಮುದ್ರಗುಪ್ತ ಇಡೀ ಅಖಂಡ ಭಾರತವನ್ನು ಗೆದ್ದಲ್ಲದೆ ಶ್ರೀಲಂಕಾ, ಕಾಂಬೋಡಿಯಾ, ಜಾವಾ, ಮಲಯ, ಸುಮತ್ರ, ಅಫಘಾನಿಸ್ತಾನ್, ಬಲೂಚಿಸ್ತಾನ್, ಇಡೀ ನೇಪಾಳ್, ಭೂತಾನ್, ಇಡೀ ಎಂಟೈರ್ ಏಷ್ಯಾ ಖಂಡವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿತ್ವ. ಅವರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತೀವಿ, ಡೋಂಟ್ ವರಿ. ಆ್ಯಂಡ್ ಅದಾದ ನಂತರ ವರ್ಧನ ಸಾಮ್ರಾಜ್ಯ ಮತ್ತು ಸಂಗಮ ಯುಗ. ವರ್ಧನ ಸಾಮ್ರಾಜ್ಯದಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಗುಪ್ತರ ನಂತರದಲ್ಲಿ ಬರುವಂಥ ವರ್ಧನ ಸಾಮ್ರಾಜ್ಯದ ಒಂದು ವೆರಿ ಇಂಪಾರ್ಟೆಂಟ್ ಸ್ಥಾಪಕ ಪುಷ್ಯಭೂತಿ ವರ್ಧನ. ಆ್ಯಂಡ್ ಇಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಪ್ರಾಚೀನ ಭಾರತದ ಕಟ್ಟಕಡೆಯ ಕೊನೆಯ ಹಿಂದೂ ಸಾಮ್ರಾಟಗಾರ, ಉತ್ತರ ಭಾರತದ ಹಿಂದೂ ಸಾಮ್ರಾಟಗಾರ ಯಾರಂತಂದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಹರ್ಷವರ್ಧನ. ವೆರಿ ಇಂಪಾರ್ಟೆಂಟ್ ಹರ್ಷವರ್ಧನ, ವೆರಿ ಇಂಪಾರ್ಟೆಂಟ್. ಉತ್ತರ ಭಾರತದ ಉತ್ತರ ಪತೇಶ್ವರ ಅಂತ ಕರಿತೀವಿ ನಾವು. ಆ್ಯಂಡ್ ಅದೇ ರೀತಿ ಸಕಲೋತ್ತರನಾಥ, ಪ್ರಿಯದರ್ಶಿನಿ. ಓಕೆ, ಆ್ಯಂಡ್ ಅದೇ ರೀತಿ ದೇವಪುತ್ರ, ದೇವರಾಜ ಇಸ್ ದ ವೆರಿ ಇಂಪಾರ್ಟೆಂಟ್. ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ ಇಸ್ ವೆರಿ ಇಂಪಾರ್ಟೆಂಟ್. ಈತನ ಕಾಲದಲ್ಲಿ 5ನೇ ಬೌದ್ಧ ಸಮ್ಮೇಳನ ನಡೀತು. ಆ್ಯಂಡ್ ಅದರ ಸಂಪೂರ್ಣವಾಗಿ ನಡೀಲಿಲ್ಲ. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಕ್ರಿಸ್ತಶಕ 630ರಲ್ಲಿ ಚೀನಾದ ವೆರಿ ಯಾತ್ರಿಕರ ರಾಜ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಓಯನ್ ಸ್ಟ್ಯಾಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ. ಆ್ಯಂಡ್ ಅದೇ ರೀತಿ ಆತನ ಪ್ರಭಾವದಿಂದ ಹರ್ಷವರ್ಧನ ಏನಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಆ್ಯಂಡ್ ಅದರ ಜೊತೆಗೆ ಏನಂತಂದ್ರೆ ಹರ್ಷವರ್ಧನ ಮತ್ತು ಆ್ಯಂಡ್ ನಮ್ಮ ಕರ್ನಾಟಕದ ಬಾದಾಮಿ ಚಾಲುಕ್ಯರ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಯಾರಂತಂದ್ರೆ ಇಮ್ಮಡಿ ಪುಲಕೇಶಿಯ ಮತ್ತು ಹರ್ಷವರ್ಧನ ನಡುವೆ ನಡೆದಿರ್ತಕ್ಕಂಥ ಒಂದು ಕಾಳಗವೇ ನರ್ಮದಾ ನದಿ ಕಾಳಗ. ಕ್ರಿಸ್ತ ಶಕ 634ರಲ್ಲಿ ಅಲ್ಲಿ ಇಮ್ಮಡಿ ಪುಲಕೇಶಿ ಜಯಶಾಲಿಯಾದ, ತ್ರೈರಾಷ್ಟ್ರಾಧಿಪತಿಯಾದ, ಆ್ಯಂಡ್ ಪರಮೇಶ್ವರ ಎಂಬ ಬಿರುದನ್ನು ಪಡೆದ. ಅದರ ಜೊತೆಗೆ ಸ್ವತಃ ಹರ್ಷವರ್ಧನ ಸಕಲೋತ್ತರನಾಥ ಎಂಬ ಬಿರುದನ್ನು ಪಡೆದ. ಓಕೆ, ಅದನ್ನೆಲ್ಲ ಕ್ಲಿಯರ್ ಕಟ್ ಎವಿಡೆನ್ಸ್ ನಾವು ನೋಡ್ತೀವಿ. ಆ್ಯಂಡ್ ಸಂಗಮ ಯುಗ ಇದು ಏನಂದ್ರೆ ತಮಿಳುನಾಡಿನ ಮದುರೈನಲ್ಲಿ ನಡೆದ ತಮಿಳು ಸಾಹಿತಿಗಳು ರಚಿಸಿಕೊಂಡ ತಮಿಳು ಸಾಹಿತ್ಯದ ಒಕ್ಕೂಟಕ್ಕೆ ಸಂಗಮ ಯುಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೀ. ಇಲ್ಲಿ 3 ಸಂಗಮ ಯುಗ ಏನಂತಂದ್ರೆ ಕ್ರಿಸ್ತಶಕ ಮೊದಲ 2 ಶತಮಾನಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಯುಗ ಇದು. ಇಲ್ಲಿ 3 ಸಮ್ಮೇಳನಗಳು ನೋಡ್ತೀವಿ ರೀ ನಾವು. ಇದ್ರ ಜೊತೆಗೆ 3 ಏನಂದ್ರೆ ರಾಜಮಂತ್ರಿಗಳು ಪಾಂಡ್ಯ, ಚೇರ, ಚೋಳ ಈ ಸಮ್ಮೇಳನಗಳನ್ನು ನೋಡ್ತೀವಿ ನಾವು. ಇಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳು ಅಗತ್ಯಂ, ಪಾರಿಪಾಡಲ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಶಿಲಪಾಧಿಕಾರಂ, ತಿರುಕ್ಕುರಳ್, ತಿರುವುಳ್ಳುವರ್,
ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ತೊಳ್ಕಾಪಿಯಂ ಇವೆಲ್ಲ ಕೃತಿಗಳನ್ನು ನಾವಿಲ್ಲಿ ನೋಡ್ತೀವಿ ಯಾರು ರಚನೆ ಮಾಡಿದ್ರು ಅಂತೇಳಿ. ಇದಾದ ನಂತರ ಲಾಸ್ಟ್ 11th ಟಾಪಿಕ್ ಈಸ್ ಕಂಚಿಯ ಪಲ್ಲವರು ಮತ್ತು ತಾಂಜಾವೂರಿನ ಚೋಳರು. ಕಂಚಿಯ ಪಲ್ಲವರು ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದಕ್ಷಿಣ ಭಾರತದಲ್ಲೇ ಒಂದು ಶ್ರೇಷ್ಠ ಮಟ್ಟದ ಕಲೆ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕಂಚಿಯ ಪಲ್ಲವರು. ಇಲ್ಲಿ ನಾವು ನೋಡುವುದಾದ್ರೆ ಶಿವಸ್ಕಂದ ವರ್ಮನಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಕಂಚಿಯ ಪಲ್ಲವರ 3ನೇ ಶತಮಾನದಿಂದ 9ನೇ ಶತಮಾನದ ಕೊನೆಯವರೆಗೆ ಅಪರಾಜಿತ ವರ್ಮನವರೆಗೆ ಮುಕ್ತಾಯಗೊಂಡಿತು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ 1ನೇ ನರಸಿಂಹವರ್ಮ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಮ್ಮ ಬಾದಾಮಿ ಚಾಲುಕ್ಯನ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡ್ರಿ. ಇದಾದ ನಂತರ ಈತನ ಒಂದು ಮಾಮಲ್ಲಪುರಂ ಎಂಬ ಈಗಿನ ಮಹಾಬಲಿಪುರಂ ಆಗಿನ ಮಾಮಲ್ಲಪುರಂ ಅನ್ನು ನಿರ್ಮಿಸಿದ್ದೇ 1ನೇ ನರಸಿಂಹವರ್ಮ. ಆ್ಯಂಡ್ ಕಡಲು ತೀರ ದೇವಾಲಯ ಶೋರ್ ಟೆಂಪಲ್ ನಿರ್ಮಿಸಿದ್ದೇ 1ನೇ ನರಸಿಂಹವರ್ಮ. ವೆರಿ ಇಂಪಾರ್ಟೆಂಟ್, ಅದನ್ನು ಮರಿಬಾರಪ್ಪ. ಓಕೆ, ಇದಾದ ನಂತರ ನಾವು ತಾಂಜಾವೂರಿನ ಚೋಳರು. ಇದನ್ನು ನೀವಂದ್ರೆ ಆರಂಭದಲ್ಲಿ ಚೋಳರ ಒಂದು ಸ್ಥಾಪಕ ಏನಂದ್ರೆ ಎಳಿವಿಯಾನ ಚೋಳ, ಆದರೆ ಇದನ್ನ ಒಂದು ಪುನರ್ಸ್ಥಾಪಕ ಅಂತೇಳಿ ವಿಜಯಾಲ ಚೋಳ ತಗೊಂತೀವಿ. ಆತನಾದ ನಂತರ ಆದಿತ್ಯ ಚೋಳ, 1ನೇ ಪರಾಂತಕ ಚೋಳ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಸ್ ರಾಜರಾಜ ಚೋಳ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಶ್ರೀಲಂಕಾ ಆ್ಯಂಡ್ ಅದೇ ರೀತಿ ಅಲ್ಲಿರ್ತಕ್ಕಂಥ ಎಲ್ಲ ಮಾಳ್ವಿಯ ಎಲ್ಲ ಪ್ರದೇಶವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿತ್ವ ರಾಜರಾಜ. ಈ ಕಾರಣಕ್ಕಾಗಿ ದಯವಿಟ್ಟು ಏನಂತಂದ್ರೆ ಇಡೀ ಎಂಟೈರ್ ಪ್ರಾಚೀನ ಭಾರತ ಇತಿಹಾಸವನ್ನು ನಾನು ಮುಗಿಸ್ತೇನೆ. ಓಕೆ, ಡೋಂಟ್ ವರಿ ಇನ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಆ್ಯಂಡ್ ಅದೇ ರೀತಿ ದಯವಿಟ್ಟು ನಿಮ್ಗೆ ಲಾಸ್ಟ್ ಕೊನೆ ಮಾತು ಹೇಳೋದೇನಂದ್ರೆ, ಮತ್ತೊಮ್ಮೆ ನಿಮ್ಗೆ ಹೇಳೋದೇನಂದ್ರೆ CMS IAS ಅಕಾಡೆಮಿ ಬೆಳಗಾವಿ ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಒಳ್ಳೆಯ ಜ್ಞಾನ ನಿಮ್ಗೆ ಸಿಗ್ತದ, ಎಕ್ಸಾಮಿಗೆ ಯೂಸ್ಫುಲ್ ಅದ. ದಯವಿಟ್ಟು ನಿಮ್ಮ ಮರಿಬೇಡ್ರಪ್ಪ. ಓಕೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವೀಕ್ಷಿಸೋಕ್ಕೆ ಧನ್ಯವಾದಗಳು. ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಮುಂದಿನ ಕ್ಲಾಸಲ್ಲಿ ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.